Today, I want to share with you on divine acceleration manifests instantaneous miracles when faith is present. ಈ ದಿವಸದಲ್ಲಿ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುತ್ತೇನೆ ಎರಡನೇ ಅಂಶ, ವಿಶ್ವಾಸ ಇದ್ದಲ್ಲಿ ಆ ದೈವಿಕ ವೇಗವರ್ಧನೆ ನಮಗೆ ತಟ್ಟನೆ ಅದ್ಭುತಗಳನ್ನು ಪ್ರತ್ಯಕ್ಷ ಮಾಡುತ್ತದೆ. In Mark chapter 5 verse 29, ಮಾರ್ಕಿಗೆ ಬರೆದಿರುವ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನ, Immediately her bleeding stopped and she felt in her body that she was freed from her suffering. ತಕ್ಷಣ ಅವಳಿಗೆ ರಕ್ತ ಹರಿಯುವುದು ನಿಂತು ಹೋಯಿತು. the Bible says immediately the bleeding stopped. ಸತ್ಯವೇದವು ಹೇಳುತ್ತದೆ, ಮುಟ್ಟಿದ ಕೂಡಲೇ ರಕ್ತ ಹರಿಯುವುದು ನಿಂತು ಹೋಯಿತು. And she felt in her body that she was freed from her suffering immediately. ಅವಳು ಇಷ್ಟು ದಿವಸ ರೋಗದಿಂದ ನರಳ್ತಾ ಇದ್ದಿದ್ದು ಕಾರ್ಯದಿಂದ ತಕ್ಷಣನೇ ಅವಳಿಗೆ ಬಿಡುಗಡೆ ಹೊಂದಿತ್ತು ಅಂತ ಅವಳಿಗೆ ಗೊತ್ತಾಗಿತ್ತು. The Greek word used for immediately means at once or straight away. ಗ್ರೇಕ ಭಾಷೆಯಲ್ಲಿ ಆಗಲೇ ಎಂಬುವ ಅರ್ಥಕ್ಕೆ ಕೂಡಲೇ ಅಥವಾ ತಕ್ಷಣ ಆ ರೀತಿ ನಡೆಯಿತು. Immediately means the original word at once or straight away. She received her miracle. It did not take 1 hour, 2 hours, 5 hours for her to receive a miracle. It did not take hours for her to come out of her suffering. The moment she operated by faith, the power of God moved instantly. ಆಮೆನ್ ಆಮೆನ್. ತಕ್ಷಣ ಅಂತ ಹೇಳುವ ಪದಕ್ಕೆ ಅರ್ಥ ಏನಂದ್ರೆ, ಅವಳು ವಿಶ್ವಾಸದಲ್ಲಿ ಚಲಿಸಿದ ಕೂಡಲೇ ಅವಳಿಗೆ ಅದ್ಭುತ ದೊರಕಿತು, ಅವಳಿಗೆ ತಟ್ಟನೆ ಗುಣ ಹೊಂದಿದಳು. Imagine the power of God works instantaneously when we operate by faith. ನೋಡ್ರಿ, ನಾವು ವಿಶ್ವಾಸದಲ್ಲಿ ಚಲಿಸಿದಾಗ ದೇವರ ಶಕ್ತಿ ತಟ್ಟನೆ ಕೆಲಸ ಮಾಡುತ್ತದೆ. Somebody said, ಯಾರೋ ಒಬ್ಬರು ಹೀಗಂದರು, the pace of miracles is not bound by human limitations, but faith activates divine acceleration. ಯಾರೋ ಒಬ್ಬರು ಹೀಗೆ ಅಂದರು, ಮನುಷ್ಯನ ಸೀಮಿತಗಳಿಂದ ಈ ಅದ್ಭುತಗಳು ವೇಗವು ಕಟ್ಟಲ್ಪಟ್ಟಿಲ್ಲ, ಆದರೆ ವಿಶ್ವಾಸವು ದೈವಿಕ ವೇಗವರ್ಧನೆಯನ್ನು ಚುರುಕುಗೊಳಿಸುತ್ತದೆ. Our human limitations are always leading us to negative thinking. ನೋಡ್ರಿ, ನಾವು ಮನುಷ್ಯರಾಗಿದ್ದು ನಾವು ಯಾವುದರಲ್ಲಿ ಸೀಮಿತವಾಗಿ ಇದ್ದೀವೋ ಅದು ನಮಗೆ ಯಾವಾಗಲೂ ಋಣಾತ್ಮಕ ಒಂದು ಭಾವನೆಗಳನ್ನು ತರುತ್ತದೆ. The moment you shift from your limitations, your thinking, and operate in faith, faith will give a divine acceleration. ಆಮೆನ್. ಯಾವಾಗ ನೀವು ನಿಮ್ಮ ಸೀಮಿತವಾದ ಒಂದು ಯೋಚನೆಯನ್ನು ಬಿಟ್ಟು ನೀವು ವಿಶ್ವಾಸದಲ್ಲಿ ಚಲಿಸುತ್ತೀರೋ, ಆವಾಗ ನೀವು ದೈವಿಕ ವೇಗವರ್ಧನೆಯನ್ನು ಕಾಣುವಿರಿ. If you want to receive a divine acceleration, you need to break through the crowd and break through your limitations. ನೋಡ್ರಿ, ನೀವು ನಿಮ್ಮ ಜೀವಿತದಲ್ಲಿ ದೈವಿಕ ವೇಗವರ್ಧನೆಯನ್ನು ಪಡೆದುಕೊಳ್ಳಬೇಕು ಅಂದರೆ ನಿಮ್ಮನ್ನು ನಿರ್ಬಂಧಪಡಿಸಿರುವ ಕಾರ್ಯಗಳು ಅನ್ನೆಲ್ಲವನ್ನು ಬಿಟ್ಟು ನೀವು ಆ ಒಂದು ಕೂಟದಲ್ಲಿ ಮುಂದೆ ನುಗ್ಗಿ ಸಾಗಿ ಹೋಗಿ ಅದನ್ನು ಪಡೆದುಕೊಳ್ಳಬೇಕು. I want all of you to know, ನೀವೆಲ್ಲರೂ ತಿಳಿದುಕೊಳ್ಳಬೇಕು, how many years this woman was suffering with this sickness. ಎಷ್ಟು ವರ್ಷ ಈ ಹೆಂಗಸು ಈ ರೋಗದಿಂದ ನರಳುತ್ತಾ ಇದ್ದಳು? 8 years? 12 years. 12 years. 12 ವರ್ಷಗಳು. 12 years of your problem is instantly, healed or removed when she operated
by faith. ಆಮೇನ್ ಆಮೇನ್. 12 ವರ್ಷಗಳ ಸಮಸ್ಯೆ ತಟ್ಟನೆ ಅವಳಿಗೆ ಅದರಿಂದ ಮುಕ್ತಾಯಗೊಂಡಿದಳು. ಯಾವಾಗ ಅಂದ್ರೆ ಅವಳು ವಿಶ್ವಾಸದಲ್ಲಿ ಚಲಿಸಿದಾಗ. During those days, they were never allowed. Women were not allowed to push through the crowd. ಆ ಕಾಲದಲ್ಲಿ ಹೆಂಗಸರು ಆ ಕೂಟದಲ್ಲಿ ನುಗ್ಗಿ ಹೋಗ್ಲಿಕ್ಕೆ ಅವರು ಅನುಮತಿಯನ್ನು ಕೊಡಲಿಲ್ಲ. Because she was bleeding, she was known as unclean. ಯಾಕಂದ್ರೆ ಅವಳಿಗೆ ಮುಟ್ಟು ಆಗಿದ್ದ ಕಾರಣದಿಂದ ಅವಳು ಅಶುದ್ಧಳು ಅಂತ ಅನಿಸಿಲ್ಲದಳು. The society is saying you are unclean. ನೋಡ್ರಿ, ಆ ಸಮಾಜ ಹೇಳ್ತಾ ಇದೆ ನೀನು ಅಶುದ್ಧ. But she is saying, ಆದ್ರೆ ಅವಳು ಹೇಳ್ತಾ ಇದ್ದಾಳೆ, I will become clean today. ನಾನು ಈ ದಿವಸದಲ್ಲಿ ಶುದ್ಧವಾಗುತ್ತೇನೆ. If I have to receive that cleansing today, I will move by faith and accelerate my 12 years of sickness into a healing instantly. ಆಮೆನ್ ಆಮೆನ್. ನಾನು ಈ ದಿವಸದಲ್ಲಿ ಗುಣ ಹೊಂದಬೇಕು ಅಂದರೆ, ಈ 12 ವರ್ಷಗಳ ರೋಗವನ್ನು ತಟ್ಟನೆ ಗುಣ ಹೊಂದಬೇಕು ಅಂದರೆ ನಾನು ವಿಶ್ವಾಸದಿಂದ ಮುಂದೆ ನುಗ್ಗಿ ದೈವಿಕ ವೇಗವರ್ಧನೆಯನ್ನು ಹೊಂದಿಕೊಳ್ಳುತ್ತೇನೆ ಅಂದಳು. The Bible never says that she had already met Jesus and had a meeting with him. ಸತ್ಯವೇದವು ಇಲ್ಲಿ ಹೇಳಲಿಲ್ಲ ಅವಳು ಆಗಲೇ ಯೇಸು ಸ್ವಾಮಿಯನ್ನ ಸಂಧಿಸಿ ಮಾತನಾಡಿದ್ದಳು ಅಂತ. She says, I heard about him. ಅವಳು ಹೇಳ್ತಾಳೆ, ನಾನು ಯೇಸು ಸ್ವಾಮಿಯ ಸಮಾಚಾರ ವಿಚಾರವನ್ನು ಕೇಳಿದ್ದೆ. Faith cometh by hearing. ವಿಶ್ವಾಸವು ಕೇಳುವುದರ ಮೂಲಕ ಬರುತ್ತದೆ. I don't need a meeting with Jesus to get my miracle. I heard about him. Now I am going to push through the crowd because I know by faith I am going to accelerate my miracle in Jesus' name. ಆಮೆನ್ ಆಮೆನ್. ನನ್ನ ಅದ್ಭುತವನ್ನು ಹೊಂದಿಕೊಳ್ಳಲು ನಾನು ಯೇಸು ಸ್ವಾಮಿಯನ್ನು ಸಂಧಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಾನು ವಿಶ್ವಾಸವು ಈ ಯೇಸು ಸ್ವಾಮಿ ಬಗ್ಗೆ ಕೇಳುವುದರಿಂದ ನನಗೆ ಬಂದಿದೆ. ಆದುದರಿಂದ ನನಗೆ ಗೊತ್ತು, ನಾನು ಆ ಕೂಟದಲ್ಲಿ ಮುಂದೆ ನುಗ್ಗಿ ಸಾಗಿ ಹೋಗಿ ವಿಶ್ವಾಸದ ಮೂಲಕ ದೈವಿಕ ವೇಗವರ್ಧನೆಯ ಮೂಲಕ ನನ್ನ ಅದ್ಭುತವನ್ನು ನಾನು ಹೊಂದಿಕೊಳ್ಳಬೇಕು. Everybody read Mark chapter 5 verses 27 and 28. ಮಾರ್ಕ್ 5ನೇ ಅಧ್ಯಾಯ 27-28 ಯನ್ನು ಓದಿಕೊಳ್ಳೋಣ. When she heard about Jesus, she came up behind him in the crowd and touched his cloak, because she thought, if I just touch his clothes, I will be healed. The only thing she kept telling was, if I touch him, I will be healed. ಅವಳು ಪುನಃ ಹೇಳ್ತಾ ಇದ್ದಿದ್ದು ಕಾರ್ಯ ಒಂದೇನೆ. ಅವಳು ಹೇಳಿದ್ರು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. Everybody say, ಎಲ್ಲರೂ ಹೇಳಿರಿ, if I touch Jesus, ನಾನು ಯೇಸು ಸ್ವಾಮಿಯನ್ನು ಮುಟ್ಟಿದರೆ I will receive my miracle ನಾನು ನನ್ನ ಅದ್ಭುತವನ್ನು ಪಡೆದುಕೊಳ್ಳುವೆನು. immediately. ತಟ್ಟನೆ ತಕ್ಷಣ ಹೊಂದಿಕೊಳ್ಳುವೆನು. Come on, somebody receive it. ಯಾರಾದ್ರೂ ಇದನ್ನ ಹೊಂದಿಕೊಳ್ಳಿರಿ. It may be 12 years, ಅದು 12 ವರ್ಷವಾಗಿರಬಹುದು, maybe 20 years, 20 ವರ್ಷ ಇರಬಹುದು, maybe lifelong your family has been suffering. ಒಂದು ವೇಳೆ ಇಡೀ ಜೀವನನೇ ನಿಮ್ಮ ಕುಟುಂಬ ಬಹಳ ನರಳುತ್ತಾ ಇರಬಹುದು. But the moment you operate by faith, there will be a divine acceleration for your miracle. ಆದರೆ ನೀವು ವಿಶ್ವಾಸದಲ್ಲಿ ಚಲಿಸಿದ ಕೂಡಲೇ ನಿಮ್ಮ ಜೀವಿತದಲ್ಲಿ ಒಂದು ದೈವಿಕ ವೇಗವರ್ಧನೆಯನ್ನು ನೀವು ಕಾಣುವಿರಿ. She kept saying, ಅವಳು ಹೇಳ್ತಾನೆ ಇದ್ದಳು, if I touch him, ನಾನು ಅವರನ್ನು ಮುಟ್ಟಿದರೆ I will be healed. ನಾನು ನೆಟ್ಟಗಾಗುವೆನು. If I touch him, ನಾನು ಅವರನ್ನು ಮುಟ್ಟಿದರೆ I will be healed. ನಾನು ಗುಣವಾಗುವೆನು. Everybody open your mouth and say, ಎಲ್ಲರೂ ಬಾಯಿಗಳನ್ನು ತೆಗೆದು ಹೇಳಿರಿ, if I touch him, ನಾನು ಆತನನ್ನು ಮುಟ್ಟಿದರೆ I will be healed. ನಾನು ಸ್ವಸ್ಥವಾಗುವೆನು. If I touch him, ನಾನು ಆತನನ್ನು ಮುಟ್ಟಿದರೆ I will be healed. ನಾನು ಗುಣವಾಗುವೆನು. If I touch him, ಆತನನ್ನು ಮುಟ್ಟಿದರೆ I will be healed. ನಾನು ಗುಣ ಹೊಂದುವೆನು. Hallelujah. ಹಲ್ಲೆಲೂಯಾ. See, that is the power of your faith that leads you to your miracle. ನೋಡ್ರಿ, ನಿಮ್ಮ ಅದ್ಭುತ ಕಡೆಗೆ ನಡೆಸುವ ನಿಮ್ಮ ವಿಶ್ವಾಸದ ಶಕ್ತಿ ಅದಾಗಿದೆ. She never said, ಅವಳು ಎಂದಿಗೂ ಹೇಳಲಿಲ್ಲ, if he touches me. ಆತನು ನನ್ನನ್ನು ಮುಟ್ಟಿದರೆ ಅಂತ ಅವಳು ಯಾವತ್ತೂ ಹೇಳಿಲ್ಲ. But she says, ಆದ್ರೆ ಅವಳು ಹೇಳ್ತಾಳೆ, if I touch him. ನಾನು ಆತನನ್ನು ಮುಟ್ಟಿದರೆ. She shifted
from human thinking to divine mindset. ಆಮೆನ್ ಆಮೆನ್. ಮನುಷ್ಯರು ಸಾಮಾನ್ಯವಾಗಿ ಯೋಚಿಸುವ ರೀತಿಯಿಂದ ಅವಳು ದೈವಿಕ ಒಂದು ಆಲೋಚನೆಯಲ್ಲಿ ಅವಳು ಮಾರ್ಪಟ್ಟು ಮಾಡಿದಳು. If Jesus is coming at 3 o'clock, ಒಂದು ವೇಳೆ ಯೇಸು ಸ್ವಾಮಿ 3 ಗಂಟೆಗೆ ಬರುತ್ತಿದ್ದಾರೆ, I announced in the newspaper, ನಾನು ನ್ಯೂಸ್ ಪೇಪರ್ ಅಲ್ಲಿ ನಾನು ಪ್ರಕಟಿಸಿದ್ದೇನೆ, everybody would have called me and asked me for an appointment. ಎಲ್ಲರೂ ನನ್ನನ್ನು ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ರು. We want Jesus to touch us. ಯೇಸು ಸ್ವಾಮಿ ನಮ್ಮನ್ನ ಮುಟ್ಟಬೇಕು ಅಂತ ಕೇಳ್ತಾ ಇದ್ರು. But here she goes reverse. ಆದ್ರೆ ಇಲ್ಲಿ ನೋಡಿದ್ರೆ ಅವಳು ಎಲ್ಲ ಉಲ್ಟವಾಗಿ I ಹೋಗ್ತಾಳೆ. don't want him to touch me, ಆತನು ನನ್ನ ಮುಟ್ಟಬೇಕಾಗಿಲ್ಲ, but I will touch him. ಆದ್ರೆ ನಾನು ಆತನನ್ನು ಮುಟ್ಟುವೆನು. Come on, somebody receive it. I don't want him to touch me, ನಾನು ಆತನನ್ನು ಮುಟ್ಟುವೆನು, but I'm going to touch him ಆತನು ನನ್ನ ಮುಟ್ಟಬೇಕಾಗಿಲ್ಲ. because I know ಯಾಕಂದ್ರೆ ನನಗೆ ಗೊತ್ತು, if I touch him, ನಾನು ಆತನನ್ನು ಮುಟ್ಟಿದರೆ I will be healed. ನಾನು ಗುಣ ಹೊಂದುವೆನು. Now you turn around and think, ಇವಾಗ ನೀವು ನಿಮ್ಮನ್ನ ಯೋಚನೆಯನ್ನು if ತಿರುಗಿಸಿ he ಯೋಚನೆ ಮಾಡಿ, touches you, ಆತನು ನಿಮ್ಮನ್ನು ಮುಟ್ಟಿದರೆ your destiny is changed. ನಿಮ್ಮ ಒಂದು ಭವಿಷ್ಯನೇ ಮಾರ್ಪಟ್ಟು ಆಗಿತ್ತು. Come on, somebody receive this word. ಯಾರಾದ್ರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. She said, surely I will be healed. ಅವಳು ಹೇಳಿದಳು, ಖಂಡಿತವಾಗಿ ನಾನು ಗುಣ ಹೊಂದುವೆನು. Turn to your neighbor and say, ಪಕ್ಕದಲ್ಲಿ ಇರೋರನ್ನು ನೋಡಿ ಹೇಳಿರಿ, sometimes ಕೆಲವು ಬಾರಿ it is good to talk to yourself. ನಿಮ್ಮಷ್ಟಕ್ಕೆ ನೀವು ಮಾತನಾಡುವುದು ಒಳ್ಳೆಯದು. ನಿಮ್ಮ ಜೊತೆಗೆ ನೀವು ಮಾತಾಡಬೇಕು. You have to talk to yourself. You have to talk to yourself. You are not mental. ನೀವು ಹುಚ್ಚರಲ್ಲ. You are talking to yourself faith. ನಿಮ್ಗೇನೆ ನೀವು ಮಾತನಾಡುದು ಹುಚ್ಚುತನ ಅಲ್ಲ, ಅದು ವಿಶ್ವಾಸವು. Start speaking to yourself. ನಿಮಗೆ ನೀವು ಮಾತಾಡಿಕೊಳ್ಳಲು ಶುರು ಮಾಡ್ರಿ. Tomorrow my miracle is going to happen. ನಾಳೆ ನನ್ನ ಅದ್ಭುತವು ನಡೆಯುತ್ತದೆ. Today I'm receiving my breakthrough. ಇವತ್ತು ನಾನು ನನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇನೆ. God is going to set my family free. ದೇವರು ನನ್ನ ಕುಟುಂಬವನ್ನು ಬಿಡುಗಡೆ ಮಾಡುತ್ತಾನೆ. Bondages are going to break. ಎಲ್ಲ ಕಟ್ಟುಗಳು ಒಡೆಯಲ್ಪಡುತ್ತದೆ. I speak one of the largest ministry in the history of India. ಭಾರತ ದೇಶದ ಇತಿಹಾಸದಲ್ಲೇ ಒಂದು ದೊಡ್ಡ ಸೇವೆಯನ್ನು ನಾನು ಮಾತನಾಡುತ್ತೇನೆ. I declare and I speak, every church in India will double for the glory of God. ನಾನು ಪ್ರಕಟಿಸುತ್ತೇನೆ, ಭಾರತ ದೇಶದಲ್ಲಿ ಇರುವ ಪ್ರತಿಯೊಂದು ಸಭೆ ದೇವರ ಮಹಿಮೆಗಾಗಿ ಅದು 2ರಷ್ಟು ಬೆಳೆಯುತ್ತದೆ. I want to challenge you ನಾನು today. ನಿಮಗೆ ಸವಾಲು ಇಡುತ್ತೇನೆ ಈ ದಿವಸ. People could not stop her, ಜನರು ಅವಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ, but faith made her to go forward. ವಿಶ್ವಾಸವು ಅವಳನ್ನು ಮುಂದೆ ಸಾಗಿ ಹೋಗುವಂತೆ ಮಾಡಿತು. Hallelujah. ಹಲ್ಲೆಲೂಯಾ. Yesterday I was thinking, ನಿನ್ನೆ ದಿವಸ ನಾನು ಯೋಚನೆ ಮಾಡುತ್ತಿದ್ದೆ, without faith people perish. ವಿಶ್ವಾಸ ಇಲ್ಲದೆ ಜನರು ನಾಶವಾಗುತ್ತಾರೆ. So when you have faith, ಆದುದರಿಂದ ವಿಶ್ವಾಸ ನಿಮ್ಮಲ್ಲಿ ಇದ್ದಾಗ you are going to live. ನೀವು ಜೀವಿಸ್ತೀರಾ, You are going to live in victory. ನೀವು ಜಯದಲ್ಲಿ ಜೀವಿಸ್ತೀರಾ. But I want to add one more thing. ಇನ್ನೊಂದು ಕಾರ್ಯವನ್ನು ನಾನು ಸೇರಿಸಿ ಹೇಳ್ತೀನಿ. Only when you move by faith, ನೀವು ವಿಶ್ವಾಸದಲ್ಲಿ ಚಲಿಸಿದರೆ ಮಾತ್ರ there will be provision. ಅಲ್ಲಿ ನಿಮಗೆ ಒದಗಲ್ಪಡುತ್ತದೆ. You understand? ನಿಮಗೆ If you don't move by faith, ನೀವು there won't be provision. Only when you move by faith, you have provision. But if you don't move by faith, you are struggling in the situation you are in right now. ನೀವು ವಿಶ್ವಾಸದಲ್ಲಿ ಚಲಿಸಿದರೆ ಮಾತ್ರ ನಿಮಗೆ ಎಲ್ಲವೂ ಒದಗಿಸಲ್ಪಡುತ್ತದೆ. ಆದರೆ ನಿಮಗೆ ವಿಶ್ವಾಸವಿಲ್ಲದಿದ್ದರೆ ನೀವು ಅದೇ ಪರಿಸ್ಥಿತಿಯಲ್ಲಿ ಕಷ್ಟಪಡುತ್ತಾ ಇರುತ್ತೀರಿ. Faith compelled her. ವಿಶ್ವಾಸವು ಅವಳನ್ನು ಒತ್ತಾಯಪಡಿಸಿತು. Faith motivated her. ವಿಶ್ವಾಸವು ಅವಳನ್ನು ಪ್ರಚೋದಿಸಿತು. Faith persuaded her. ವಿಶ್ವಾಸವು ಅವಳನ್ನು ಪ್ರೇರೇಪಿಸಿತು. Faith compelled her. ವಿಶ್ವಾಸವು ಅವಳನ್ನು ಒತ್ತಾಯಪಡಿಸಿತು. Faith motivated her. ವಿಶ್ವಾಸ ಅವಳನ್ನು ಪ್ರಚೋದಿಸಿತು. Faith persuaded her. ವಿಶ್ವಾಸವು ಅವಳನ್ನು ಪ್ರೇರಿಸಿತ್ತು. She was not to go back home without
her miracle. ಆಮೆನ್ ಆಮೆನ್. ಅವಳ ಅದ್ಭುತವನ್ನು ಹೊಂದಿಕೊಳ್ಳದೆ ಅವಳು ಅವಳ ಮನೆಗೆ ಹಿಂತಿರುಗಿ ಹೋಗುತ್ತಿರಲಿಲ್ಲ. Hallelujah. ಹಲ್ಲೆಲೂಯಾ. She touched the hem of his garment. ಅವಳು ಆತನ ಉಡುಪನ್ನು ಮುಟ್ಟಿದಳು. You don't need, oh Jesus, please hug me for my miracle. No. ಯೇಸು ಸ್ವಾಮಿ, ನನ್ನ ಅದ್ಭುತವನ್ನು ನಾನು ಹೊಂದಿಕೊಳ್ಳಲು ನೀನು ನನ್ನನ್ನು ಆಲಿಂಗಿಸಬೇಕು ಅಂತ ಇಲ್ಲ. I want to tell you today, ಇವತ್ತು ನಾನು ನಿಮಗೆ ಹೇಳುತ್ತೇನೆ, we don't need anything. Only faith pushes me to touch the hem of his garment. ನಮಗೆ ಏನು ಬೇಕಾಗಿಲ್ಲ. ವಿಶ್ವಾಸ ಹೊಂದಿದ್ದರೆ ನಾನು ಮುಂದೆ ನುಗ್ಗಿ ಸಾಗಿ ಆತನ ಉಡುಪನ್ನು ಮುಟ್ಟುವೆನು, ಅದ್ಭುತವನ್ನು ಪಡೆದುಕೊಳ್ಳುವೆನು. Everybody say immediately. ಎಲ್ಲರೂ ಹೇಳಿ ತಕ್ಷಣ. Turn to your neighbor and say immediately. ತಕ್ಷಣ. Okay, now you're going to say, ಈಗ ನೀವು ಹೇಳ್ತೀರಾ, whatever pain she had was gone. Immediately. Hallelujah. Whatever pain, ಅವಳಿಗೆ ಏನೆಲ್ಲ ನೋವು ಇತ್ತೋ ಅದು ತಕ್ಷಣ ಹೊರಟು ಹೋಯಿತು. It went immediately. ಅದು ತಕ್ಷಣ ಹೊರಟು ಹೋಯಿತು. Number 2. ಎರಡನೇದಾಗಿ, whatever discomfort she had was gone immediately. Immediately. ಅವಳಿಗೆ ಏನೆಲ್ಲ ಸಂಕಟ ಇತ್ತೋ ಅದು ತಕ್ಷಣ ಹೊರಟೋಯ್ತು. Number 3. Her strength ಮೂರನೇದಾಗಿ, was restored immediately. A strength was restored. immediately. Number 4. She was healed of her terrible condition immediately. Immediately. Everybody say immediately. Immediately. Your faith can propel you for an immediate miracle. ನಿಮ್ಮ ವಿಶ್ವಾಸವು ನಿಮ್ಮನ್ನು ಮುಂದೂಡಿ ತಳ್ಳಿ ನೀವು ತಟ್ಟನೆ ಅದ್ಭುತವನ್ನು ಪಡೆದುಕೊಳ್ಳುವಂತೆ ಮಾಡುವುದು. You and I would have said, ನೀವು ನಾನು ಇದ್ದಿದ್ರೆ 12 ವರ್ಷ ಆಗಿ ನೀವು ಸಿಕ್ಕಾಗ ಯು ವರ್ ಸಿಕ್. 12 ಸೊ ಇವಾಗ ನಿಮ್ಗೆ ಹೀಲಿಂಗ್ ಎಲ್ಲ ಬಂದಿದೆ, ಸ್ವಲ್ಪ ನಿಧಾನವಾಗಿ ಹೋಗಿ ನಿಧ ಮಾಡಿ ಸ್ಲೋಲಿ ರಿಕವರ್. Here already miracle has happened. We would have told 12 years you were sick, so take it easy for some time. ನಾವಾದ್ರೂ ಹೇಳ್ತಾ ಇದ್ವಿ, 12 ವರ್ಷದಿಂದ ನೀವು ಈ ಕಾಯಿಲೆಯಿಂದ ನರಳ್ತಾ ಇದ್ಯಾ, ಸ್ವಲ್ಪ ನಿಧಾನ ಮಾಡು, ಸ್ವಲ್ಪ ಸ್ವಲ್ಪ ಅದು ಮೇಲಾಗುತ್ತದೆ ಅಂತ ಹೇಳ್ತಾ ಇದ್ವಿ. ಇವಾಗಲೇ ಮಿರಕಲ್ ಬಂದಿದೆ, ಸ್ವಲ್ಪ ಹಾಲು ಕುಡಿ, ಸ್ವಲ್ಪ ಇದು ಕುಡಿ, ಅದು ಕುಡಿ, ಆಮೇಲೆ ಸ್ಲೋಲಿ ರಿಕವರ್ ಮಾಡು. ಇಲ್ಲ, ಇಮ್ಮಿಡಿಯೇಟ್ she received a strength. Immediately. ತಕ್ಷಣ ಅವಳು ಅವಳ ಬಲವನ್ನು ಹಿಂತಿರುಗಿ ಪಡೆದುಕೊಂಡಳು. The Bible never says after Jesus touched, she went home, had Bonvita, Boost and Horlicks. ಸತ್ಯವೇದವು ಎಂದು ಹೇಳಲಿಲ್ಲ, ಯೇಸು ಸ್ವಾಮಿ ಅವಳನ್ನು ಮುಟ್ಟಿದ ಮೇಲೆ ಅವಳು ಮನೆಗೆ ಹೋಗಿ ಬೋನ್ವಿಟಾ, ಬೂಸ್ಟ್, ಹಾರ್ಲಿಕ್ಸ್ ಕುಡಿದ್ಲು ಅಂತ. Immediate. ತಕ್ಷಣ. Turn to your neighbor and say, my miracle is immediate. ಪಕ್ಕದಲ್ಲಿ ನೋಡಿ ಹೇಳ್ರಿ, ನನ್ನ Immediate. ಅದ್ಭುತವು ತಕ್ಷಣ ಬರುತ್ತದೆ. The woman's bold, unwavering faith and trust in Jesus accelerated her miracle. ಈ ಸ್ತ್ರೀಯ ಧೈರ್ಯವಾದ ಆ ಅಚಲವಾದ ವಿಶ್ವಾಸವು ಅವಳ ಅದ್ಭುತವನ್ನು ಪಡೆದುಕೊಳ್ಳುವುದರಲ್ಲಿ ದೈವಿಕ ವೇಗವರ್ಧನೆಯನ್ನು ತಂದಿತು. I want you to turn your Bibles to Matthew chapter 9 verses 21 and 22 and Luke chapter 8 verse 48. ಮತ್ತಾಯು 9ನೇ ಅಧ್ಯಾಯ 21, 22 ಮತ್ತೆ ಲೂಕನ್ ಬರೆದಿರುವ ಸುವಾರ್ತೆ 8:18. She said to herself, if only I touch his cloak, I will be healed. Jesus turned and saw her. Take heart, daughter. He said, your faith has healed you. And the woman was healed at that moment. At that moment, read Luke 8:48. Then he said to her, daughter. Okay, everybody read this. Then he said to her, Then he said to her, daughter, daughter, your faith has healed you. your faith has healed you. Go in peace. You see there? ಇಲ್ಲಿ Your faith Has has healed healed you. Hallelujah. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. Your faith has healed you. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. Now, another translation it says, your faith has made you well. ಇನ್ನೊಂದು ಭಾಷಾಂತರ ಹೀಗೆ ಹೇಳುತ್ತದೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ. The Greek word used for
made you well is sozo. S-O-Z-O. Jesus said to Wait, these wait, wait. women, ನಿನ್ನನ್ನು ಸ್ವಸ್ಥಪಡಿಸಿದೆ ಎಂಬುವ ಪದಕ್ಕೆ ಗ್ರೇಕ ಪದ ಸೋಜೋ. Now the word sozo means ಸೋಜೋ ಎಂಬುವ ಪದಕ್ಕೆ ಅರ್ಥ your faith has made you well. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ. The word made you well in Greek is sozo. ನಿನ್ನನ್ನು ಸ್ವಸ್ಥ ಮಾಡಿತು ಎಂಬ ಪದಕ್ಕೆ ಅರ್ಥ ಗ್ರೇಕ ಭಾಷೆಯಲ್ಲಿ ಸೋಜೋ. The word sozo means healed, ಸೋಜೋ ಎಂಬುವ ಪದಕ್ಕೆ ಅರ್ಥ ಗುಣವಾಗಿದೆ, delivered, ಬಿಡುಗಡೆಯಾಗಿದೆ, rescued, ಕಾಪಾಡಲ್ಪಟ್ಟಿದೆ, restored. ಮತ್ತೆ ಎಲ್ಲ ಪುನರ್ಸ್ಥಾಪನೆಗೊಳಿಸಲ್ಪಟ್ಟಿದೆ. The word sozo means healed, delivered, made whole, rescued, or restored. ಸೋಜೋ ಎಂಬುವ ಪದಕ್ಕೆ ಅರ್ಥ ಸ್ವಸ್ಥತೆ, ಬಿಡುಗಡೆ, ಪೂರ್ಣಗೊಳಿಸಲ್ಪಟ್ಟಿರುವುದು ಮತ್ತೆ ಎಲ್ಲವೂ ಹಿಂತಿರುಗಿ ಕೊಡಲ್ಪಟ್ಟಿರುವುದು. Your faith. ನಿಮ್ಮ ವಿಶ್ವಾಸ. Everybody say, my faith. ನನ್ನ ವಿಶ್ವಾಸ. My faith ನನ್ನ ವಿಶ್ವಾಸ has made me well. ನನ್ನನ್ನು ಗುಣಪಡಿಸಿದೆ. That means the ಹಂಗಂದ್ರೆ word made you well is sozo. S-O-Z-O. ಸ್ವಸ್ಥ ಮಾಡಿತು ಎಂಬ ಪದಕ್ಕೆ ಅರ್ಥ ಸೋಜೋ. The word sozo can also mean healed, delivered, made whole, rescued, or restored. ಸೋಜೋ ಎಂಬುವ ಪದಕ್ಕೆ ಅರ್ಥ ಸ್ವಸ್ಥಪಡಿಸಿರುಪಟ್ಟದು ಮತ್ತೆ ಬಿಡುಗಡೆ ಹೊಂದಿರುವುದು, ಸಂಪೂರ್ಣಗೊಳಿಸಲ್ಪಟ್ಟಿದ್ದು, ಕಾಪಾಡಲ್ಪಟ್ಟಿದ್ದು, ಹಿಂತಿರುಗಿ ಕೊಡಲ್ಪಟ್ಟಿದ್ದು. Now I want you to know, ಈಗ ನೀವು ತಿಳಿದುಕೊಳ್ಳಬೇಕು, if you want your divine acceleration in your miracle, ನಿಮ್ಮ ಅದ್ಭುತದಲ್ಲಿ ನಿಮಗೆ ದೈವಿಕ ವೇಗವರ್ಧನೆ ಬೇಕಾಗಿದ್ದರೆ get out of your comfort zone ನಿಮ್ಮ ಒಂದು ಸೌಖ್ಯವಾಗಿ ಇರುವ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬನ್ನಿ. and press through the crowd. ನೀವು ಆ ಕೂಟದಲ್ಲಿ ಮುಂದೆ ನುಗ್ಗಿ ಸಾಗಿ ಹೋಗಿ. Oh, you are unclean. ಓ ನೀನು ಅಶುದ್ಧ, You are not fit for anything. ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ. I don't care. ನನಗೆ ಅದ್ರ ಬಗ್ಗೆ ಚಿಂತೆ But ಇಲ್ಲ, I'm going to press through. ಆದ್ರೆ ನಾನು ಮುಂದೆ ಸಾಗಿ ಹೋಗಿ God ಹೋಗ್ತೀನಿ. is going to give me my miracle. ದೇವರು ನನ್ನ ಅದ್ಭುತವನ್ನು ನನಗೆ ಕೊಟ್ಟೆ ಕೊಡುತ್ತಾನೆ. Be healed. ನೀನು ಸ್ವಸ್ಥವಾಗು, Be restored. ನೀನು ಸಂಪೂರ್ಣಗೊಳಿಸು, Oh, come back to your normal life ಮತ್ತೆ ನಿನ್ನ ಸಾಮಾನ್ಯ ಜೀವನಕ್ಕೆ ಹಿಂತಿರುಗಿ ಬಾ. by the power of the living God. ಜೀವಿಸ್ತಿರುವ ದೇವರ ಶಕ್ತಿಯ ಮೂಲಕ.